ಅಮ್ಮ ಸುಮಾರು ಹೊತ್ತಾಯ್ತು, ಮಗು ಅಳ್ತಿದೆ, ಹೋಗ್ಬಿಡೋಣವಾ? ಇರು ಪೂರ್ಣಿ, ಇನ್ನೊಂದು ಸ್ವಲ್ಪ ಹೊತ್ತಿರೋಣ. ಇವ್ರುಗಳಿಗೂ ತಾಳ್ಮೆ ಎಷ್ಟಿದೆ ಅಂತ ನಾವು ನೋಡೋದು ಬೇಡವಾ? ಮಗುನು ಇವ್ರ ಹತ್ರ ಇರೋದಕ್ಕೆ ಹೊಂದ್ಕೊಳ್ಳಿ. ಇರು. ಕಳ್ಳಿ ನಗ್ತಾ ಇದ್ದಾಳೆ. ಮಗುನ ಹೀಗಲ್ಲ ಸಮಾಧಾನ ಮಾಡೋದು. ನಾನೀಗ ಒಂದು ಹಾಡು ಆಡ್ತೀನಿ, ಮಗು ತಾನಾಗಿ ಅಳು ನಿಲ್ಲಿಸುತ್ತೆ. ಕೆಂಚಾಲೋ ಮಂಚಾಲೋ ಹೆಂಗುಳ್ಳ ನಿಂಡವುಗಳು ಅಚ್ಚಿ ಅಚ್ಚಿ, ಗೋವಿಂದ ಜೇಡ್ರಲ್ಲಿ ಹೆಂಗುಳ್ಳ ನಿನ್ ಕನ್ಸುಗಳು ಅಚ್ಚಿ. ನೀನ್ ಈ ಥರ ಹಾಡು ಹೇಳಿದ್ರೆ ಅವಳು ಅಳು ನಿಲ್ಸಲ್ಲ. ನೀನ್ ಹಾಡು ಹೇಳು, ನಾನು ಡ್ಯಾನ್ಸ್ ಮಾಡ್ತೀನಿ, ಅವಾಗ ಅಳು ನಿಲ್ಲಿಸ್ತಾಳೆ. ಕೆಂಚಾಲೋ ಮಂಚಾಲೋ ಹೆಂಗೌಳ್ಳ ನಿನ್ ಡೌಗಳು, ಗೋವಿಂದ ಜಡ್ರಳ್ಳಿ ಹೆಂಗೌಳ್ಳ ನಿನ್ ಕನ್ಸ್ಗಳು, ಹೆಂಗಂತ ಏಳು ಸುತ್ತ ಮುತ್ತ ಮಚ್ಚು. ನಿಮ್ಮ ಹಾಡು ಡ್ಯಾನ್ಸಿಗೆಲ್ಲ ನನ್ನ ಮಗಳು ಅಳು ನಿಲ್ಸಲ್ಲ. ಮಗಳೇ, ನಾನೊಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಬ್ರೋ, ನೀನೊಂದು ಊರಲ್ಲಿ ಅಂತ ಕತೆ ಶುರು ಮಾಡಿದ್ರೆ ನೀನ್ ಕತೆ ಮುಗಿಸೋ ಅಷ್ಟರಲ್ಲಿ ಅವಳು ಬೆಳೆದು ದೊಡ್ಡೋಳಾಗ್ಬಿಟ್ಟಿರ್ತಾಳೆ. ಮೋಸ್ಟ್ಲಿ ಮಗುಗೆ ಹಸುವಾಗಿದೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ. ಈಗೇನು ಮಾಡೋದು? ಇರಿ, ಪೂರ್ಣಿಗೆ ಫೋನ್ ಮಾಡ್ತೀನಿ. ಪೂರ್ಣಿ, ಈಗ ತಾನೇ ಅವಿ ಕಾಲ್ ಮಾಡ್ತೀನಿ ಅಂತ ಹೇಳ್ದ. ನೀ ಸೈಲೆಂಟ್ ಇಡ್ಬೇಕಲ್ವಾ? ಸಾರಿ ಅಮ್ಮ. ಹಲೋ, ಎಲ್ಲಿದೆ ನೀನು? ಹೇಳಿದ್ನಲ್ಲ, ಸ್ವಲ್ಪ ಆಚೆ ಇದ್ದೀವಿ, ಬರೋದು ಲೇಟ್ ಆಗುತ್ತೆ. ಬೇಗ ಬಾ ಪೂರ್ಣಿ, ಮಗು ತುಂಬ ಅಳ್ತಾ ಇದೆ. ಮಗುಗೆ ಹಸುವಾಗಿದೆ ಅನ್ಸುತ್ತೆ. ಏನ್ರಿ ನೀವು, ಒಂದು ಅರ್ಧ ದಿನ ಮಗು ನೋಡ್ಕೊಳಕ್ ಆಗಲ್ವಾ? ನಾನು ಬರೋದು ಲೇಟ್ ಆಗುತ್ತೆ, ನೀವೇ ಮಗು ನೋಡ್ಕೊಳ್ಳಿ. ಏನ್ ತಿನ್ಸ್ಬೇಕಂತೆ? ನನಗೆ ಪೂರ್ಣಿ ಮಗುಗೆ ಏನು ಕೊಡ್ತಿದ್ಲು ಅಂತ ನೆನಪಿದೆ. ಇರಿ ಬಂದೆ.